ಯುಪಿಎಸ್ಸಿ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ. ದೇಶಾದ್ಯಂತ 958 ಅಭ್ಯರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರು ಕೀರ್ತಿ ತಂದಿದ್ದಾರೆ. ಕರ್ನಾಟಕದಿಂದ ಒಟ್ಟು 22 ಮಂದಿ ಯುಪಿಎಸ್ಗೆ ಆಯ್ಕೆ ಆಗಿದ್ದಾರೆ. ರಾಜ್ಯದ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಕಿರಣ್ ಕಮಾಟೆ. ಅಪ್ರತಿಮ ಸಾಧನೆಗೈದ ಯಾದಗಿರಿ ಜಿಲ್ಲೆಯ 4 ಮಂದಿ. ಯಾದಗಿರಿಯ ವೈದ್ಯೆ ಡಾಕ್ಟರ್ ನಿವೇದಿತಾ ಭಾವಿಮನಿ 469ನೇ ರ್ಯಾಂಕ್ ಪಡೆದಿದ್ದಾರೆ. ಶಹಾಪುರದ ಬಸವರಾಜ್ ಜವಳಿಗೆ ದೇಶದ 664ನೇ ರ್ಯಾಂಕ್ ಸಿಕ್ಕಿರೋದು. ಶಹಾಪುರದ ಚಂದ್ರಶೇಖರ್ ದೇಶದಲ್ಲೇ 880ನೇ ರ್ಯಾಂಕ್ ಪಡೆದಿದ್ದಾರೆ. ಯುಪಿಎಸ್ಸಿ ಫಲಿತಾಂಶ ಪ್ರಕಟ ಆಗಿದೆ. ಕರ್ನಾಟಕದ ಟಾಪರ್ಸ್ ಯಾರು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 82ನೇ ರ್ಯಾಂಕ್ ಯಾದಗಿರಿಯ ಸಂದೀಪ್. ದೇಶದ 436ನೇ ರ್ಯಾಂಕ್ ಕೋಲಾರದ ಮಧು ಎ. ಕರ್ನಾಟಕದ ಟಾಪರ್ಸ್ ಇವರು. ದೇಶದ 469ನೇ ರ್ಯಾಂಕ್ ನಿವೇದಿತಾ ಭಾವಿಮನಿ ಯಾದಗಿರಿಯವರು. ಮಂಡ್ಯದ ಧನಂಜಯ ರಾಮಚಂದ್ರ ದೇಶದ 554ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ದೇಶದ 556ನೇ ರ್ಯಾಂಕ್ ಕೋಲಾರದ ಉಲ್ಲಾಸ್. ಕೋಲಾರದ ಸಾಗರ್ 641ನೇ ರ್ಯಾಂಕ್. ಯುಪಿಎಸ್ಸಿ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದ್ದು ಕರ್ನಾಟಕದ ಟಾಪರ್ಸ್ ಲಿಸ್ಟ್ ಅನ್ನ ನೋಡ್ತಾ ಇದ್ದೀರಿ. 664ನೇ ರ್ಯಾಂಕ್ ಯಾದಗಿರಿಯ ಬಸವರಾಜು ಎಂ ಪಾಟೀಲ್ ಬೆಳಗಾವಿಯವರು 739ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ತಾಸಿಫ್ ಉಲ್ಲಾ ಕೋಲಾರದವರು 741ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ ಯುಪಿಎಸ್ಸಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.